price of gold right now is going through the roof. The price of gold has been going haywire. Well, the price of gold is up more than 200% in the last 2 years. ಗೋಲ್ಡ್ ಕಳೆದ 3 ವರ್ಷದಲ್ಲಿ ಸುಮಾರು 122% ರಿಟರ್ನ್ ಕೊಟ್ಟಿದೆ. 2022 ಆಗಸ್ಟ್ ಅಲ್ಲಿ ಗೋಲ್ಡ್ ಪ್ರೈಸ್ ಇದ್ದಿದ್ದು 4200, ಇವತ್ತಿರೋದು 10500. ನೀವೇನಾದ್ರು ಅಂಗಡಿನಲ್ಲಿ ಹೋಗಿ ಬೈ ಮಾಡ್ಬೇಕಂದ್ರೆ ಅದು ಆಲ್ಮೋಸ್ಟ್ 11,500 ಇದೆ. ಇದರಿಂದ ಎಷ್ಟೋ ಜನಕ್ಕೆ ಕ್ವಶನ್ ಇರುತ್ತೆ, ಗೋಲ್ಡ್ ಇನ್ಮೇಲೆ ಮೇಲೋಗುತ್ತಾ, ಇನ್ನೂ ಮೇಲೋಗುತ್ತಾ, ಎಷ್ಟು ಮೇಲೋಗುತ್ತೆ, ಲಾಸ್ಟ್ ಎಷ್ಟಿದು, ಎಷ್ಟು ದಿವಸದವರೆಗೂ ಮೇಲೋಗ್ಬೋದು, ಈ ಥರ ಎಲ್ಲ ಕ್ವಶನ್ ಇದೆ. ಆಮೇಲೆ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋರು ಗೋಲ್ಡ್ನ ಮತ್ತು ಸ್ಟಾಕ್ ಮಾರ್ಕೆಟ್ನ ತುಂಬ ಕಂಪೇರ್ ಮಾಡ್ತೀವಿ. ಯಾಕಂದರೆ ನಿಮಗೆಲ್ಲ ಗೊತ್ತೇ ಇದೆ, ಸ್ಟಾಕ್ ಮಾರ್ಕೆಟ್ ಕೆಳಗೆ ಬಂದರೆ ಗೋಲ್ಡ್ ಮೇಲೋಗುತ್ತೆ, ಗೋಲ್ಡ್ ಮೇಲೋದ್ರೆ ಸ್ಟಾಕ್ ಮಾರ್ಕೆಟ್ ಕೆಳಗೆ ಬರುತ್ತೆ. ಇದು ಯಾವತ್ತೂ ಉಲ್ಟಾ ಆಗುತ್ತೆ. ಅದಕ್ಕೇ ನಾವು ಯಾವಾಗಲೂ ಗೋಲ್ಡ್ನ ಟ್ರ್ಯಾಕ್ ಮಾಡ್ತಾ ಇರ್ತೀವಿ. ಬಟ್ ನಾನು ರೀಸೆಂಟ್ಲಿ ಒಂದು ಡೇಟಾ ಚೆಕ್ ಮಾಡ್ತಾ ಇದ್ದೆ. ಇದು ಒನ್ ಆಫ್ ದ ಫೇಮಸ್ ರೇಷಿಯೋ. ಇದನ್ನು ತುಂಬ ಜನ ಫಂಡ್ ಮ್ಯಾನೇಜರ್ ಯೂಸ್ ಮಾಡ್ತಾರೆ. ಅದು ಏನು ಹೇಳ್ತಾ ಇದೆ ಅಂದರೆ, ಸ್ಟಾಕ್ ಮಾರ್ಕೆಟ್ ಮೇಲೋಗೋ ಚಾನ್ಸು ಇಲ್ಲಿಂದ ಜಾಸ್ತಿ ಇದೆ ಗೋಲ್ಡ್ಗಿನ್ನ ಅಂತ. ಅದ್ರ ಬಗ್ಗೆನೇ ಕಂಪ್ಲೀಟ್ ಅನಾಲಿಸಿಸು ನಾವು ಈ ವಿಡಿಯೋದಲ್ಲಿ ಮಾಡ್ತೀವಿ. ಈ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ಅದೇನು ಅಂದರೆ ನಿಫ್ಟಿ ಟು ಗೋಲ್ಡ್ ರೇಷಿಯೋ ಅಂತ. ಈ ರೇಷಿಯೋ ಏನು ಹೇಳುತ್ತೆ, ನಿಮಗೆ ಎಷ್ಟು ಗ್ರಾಮ್ ಗೋಲ್ಡ್ ಬೇಕಾಗಿದೆ ನಿಫ್ಟಿನ ಬೈ ಮಾಡೋಕ್ಕೆ ಅಂತ. ಎಕ್ಸಾಂಪಲ್ಗೆ ಇವಾಗ ಏನಾದ್ರು ನಿಫ್ಟಿ 10,000 ಇದೆ ಅಂದರೆ ಗೋಲ್ಡ್ ಬಂದ್ಬಿಟ್ಟು 5,000 ಇದೆ. ಈಗ ನೀವೇನು ಮಾಡಬೇಕಂದ್ರೆ ನಿಫ್ಟಿನ ಗೋಲ್ಡ್ ಪ್ರೈಸ್ಗೆ ಡಿವೈಡೆಡ್ ಬೈ ಮಾಡಬೇಕು. ಅವಾಗ ಏನು ಬರುತ್ತೆ, 2 ಅಂತ ಬರುತ್ತೆ. ಇದೇನು ಇಂಡಿಕೇಟ್ ಮಾಡ್ತಾ ಇದೆ ಅಂದರೆ ನಿಮಗೆ 2 ಗ್ರಾಮ್ ಗೋಲ್ಡ್ ಬೇಕು ಒಂದು ನಿಫ್ಟಿನ ಬೈ ಮಾಡೋಕ್ಕೆ ಅಂತ ಇದು ತೋರಿಸ್ತಾ ಇದೆ. ಇದನ್ನೇ ನಿಫ್ಟಿ ಟು ಗೋಲ್ಡ್ ರೇಷಿಯೋ ಅಂತ ಕರೀತಾರೆ. ಈ ರೇಷಿಯೋ ಏನು ಹೇಳುತ್ತೆ ಅಂದರೆ ಸ್ಟಾಕ್ ಮಾರ್ಕೆಟ್ ಎಷ್ಟು ಓವರ್ ವ್ಯಾಲಿಡ್ ಆಗಿದೆ ಮತ್ತು ಅಂಡರ್ ವ್ಯಾಲಿಡ್ ಆಗಿದೆ ಅಂತ ಹೇಳುತ್ತೆ. ಯಾಕಂದರೆ ಯಾವಾಗ ಸ್ಟಾಕ್ ಮಾರ್ಕೆಟ್ ಹೋಗುತ್ತೆ, ಈ ನಿಫ್ಟಿ ಟು ಗೋಲ್ಡ್ ರೇಷಿಯೋ ಬಂದ್ಬಿಟ್ಟು 3.54 ಎಲ್ಲನೂ ಹೋಗಿದೆ. ಅವಾಗ ಅದು ಸ್ಟಾಕ್ ಮಾರ್ಕೆಟ್ ಓವರ್ ವ್ಯಾಲಿಡ್ ಆಗಿದೆ ಅಂತ. ಅಲ್ಲಿಂದ ಸ್ಟಾಕ್ ಮಾರ್ಕೆಟ್ ಕೆಳಗೆ ಬಿದ್ದಿದೆ. ಈ ರೇಷಿಯೋ ಯಾವಾಗ 2.7 ಕೆಳಗೆ ಬಂದಿದೆ, ಅವಾಗ ನೆಕ್ಸ್ಟ್ 1 ವರ್ಷದಲ್ಲಿ ಅಥವಾ 2 ವರ್ಷದಲ್ಲಿ ನಿಫ್ಟಿ ಸಖತ್ತು ಮೂವ್ಮೆಂಟ್ ಕೊಟ್ಟಿದೆ. ಇದು ಲಾಸ್ಟ್ 40 ವರ್ಷದಿಂದನೂ ನಡ್ಕೊಂಡ್ ಬಂದಿದೆ. ಇದನ್ನ ನೀವು ಕೂಡ ಚೆಕ್ ಮಾಡಬಹುದು. ನೀವು tradingview.com ಹೋದ್ರೆ ಈ ತರ ನಿಫ್ಟಿನ ಆಡ್ ಮಾಡ್ಬೇಕಲ್ಲ, ಹೋಗಿ ನಿಫ್ಟಿ ಅಂತ ಹೊಡೆದ್ರೆ ನಿಫ್ಟಿ ಬಂತು. ಈಗ ಏನ್ ಮಾಡಬೇಕು, ನಾವು ನಿಫ್ಟಿ ಜೊತೆ ಕಂಪೇರ್ ಮಾಡ್ಬೇಕು. ಏನ್ ಮಾಡ್ಬೇಕಂದ್ರೆ ಇದನ್ನ ಮಾಡಬೇಕು, XAUINRG ಅಂತ. ಅಂದರೆ ಗೋಲ್ಡಿಗೆ XAU ಅಂತ ಕರೀತಾರೆ. ಅದ್ರ ಜೊತೆ INR ಪರ್ ಗ್ರಾಮ್ ಆಗಿ ನಾವು ಕಂಪೇರ್ ಮಾಡ್ತಿದ್ದೀವಿ. ಇಲ್ಲಿದೆ ನೋಡಿ, ಗೋಲ್ಡ್ನ ಇಂಡಿಯನ್ ರುಪಿ ಪರ್ ಗ್ರಾಮ್ ಆಗಿ ನಾವು ಕಂಪೇರ್ ಮಾಡ್ತಿದ್ದೀವಿ. ಈ ಕಂಪೇರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅದಿಲ್ಲಿ ಆ್ಯಡ್ ಆಗುತ್ತೆ. ಇಲ್ಲಿ ಪಿಂಕ್ ಕಲರ್ ಬಂದಿದೆಯಲ್ಲ, ಅದೇ ಗೋಲ್ಡ್. ಇಲ್ಲಿ ಮೇಲಿರೋದು ನಿಫ್ಟಿ. ಇಲ್ಲಿ ಇದು ಪರ್ಸೆಂಟೇಜ್ ಆಗಿ ತೋರಿಸ್ತಾ ಇದೆ. ನಾವು ಪರ್ಸೆಂಟೇಜ್ ಆಗಿ ನೋಡಬಾರ್ದು, ನಾವು ಇದನ್ನು ರೆಗ್ಯುಲರ್ ಆಗಿ ನೋಡಬೇಕು. ರೆಗ್ಯುಲರ್ ಆಗಿ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇದು ಪ್ರೈಸ್ ಆಗಿ ತೋರಿಸುತ್ತೆ, ಗೋಲ್ಡ್ ಪ್ರೈಸ್ ಆಗಿ ತೋರಿಸುತ್ತೆ. ಇವಾಗ ನಾವು ಏನು ಮಾಡಬೇಕಂದ್ರೆ ಇದ್ರದ್ದು ಹಳೇದು ಹಿಸ್ಟ್ರಿ ಇದೆ. 1991 ಇದ್ರದ್ದು ಹಿಸ್ಟ್ರಿ ಇದೆ. ಅಂದರೆ ನಿಫ್ಟಿ ಸ್ಟಾರ್ಟ್ ಆಗಿದ್ದು 1991 ಅಲ್ಲಿಂದನೂ ಹಿಸ್ಟ್ರಿ ಇದೆ. ನೀವು ಹಿಂಗೆ ಝೂಮ್ ಮಾಡ್ಕೊಂಬಂದ್ರೆ ಇಲ್ಲಿ ನಿಮಗೆ ತೋರಿಸುತ್ತೆ ನೋಡಿ. 1990 ಗೋಲ್ಡು ಮತ್ತು ನಿಫ್ಟಿ ಎರಡು ಒಂದೇ ಪ್ರೈಸಲ್ಲಿ ಇತ್ತು. 206 ಗೋಲ್ಡ್ ಇತ್ತು, ನಿಫ್ಟಿ ಬಂದ್ಬಿಟ್ಟು 275 ಇತ್ತು. ಅಂದರೆ ಅವಾಗ ನಿಫ್ಟಿ ಒಂದೇ ಪ್ರೈಸಲ್ಲಿ ಇತ್ತು. ಅವಾಗ ನೀವು 1 ಗ್ರಾಮ್ ಗೋಲ್ಡ್ ಕೊಟ್ಟರೆ ಆರಾಮ್ಸೆ ನಿಮಗೆ ಒಂದು ನಿಫ್ಟಿ ಬರ್ತಾ ಇತ್ತು. ಮುಂದೆ ಹೋಗ್ತಾ ಏನಾಯಿತು, ನಿಫ್ಟಿ ಮೇಲೆ ಹೋಗಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲಿ ನೋಡಿ, 1991 1 ಗ್ರಾಮ್ ಗೋಲ್ಡ್ ಬಂದ್ಬಿಟ್ಟು 213 ಇತ್ತು, ನಿಫ್ಟಿ ಬಂದ್ಬಿಟ್ಟು 268 ಇತ್ತು. ನೀವು ಇದನ್ನು ಕ್ಯಾಲ್ಕುಲೇಟ್ ಮಾಡಿ ನೋಡಿ. 275 ಅಂದರೆ ನಿಫ್ಟಿ ಇದ್ದಿದ್ದು ಅವಾಗ ಡಿವೈಡೆಡ್ ಬೈ 220, 1.25 ಆಯಿತು. ಅಂದರೆ 1991 ನಿಫ್ಟಿ ಟು ಗೋಲ್ಡ್ ರೇಷಿಯೋ ಇದ್ದಿದ್ದು 1.25. ಅಂದರೆ ಇದು ನಿಫ್ಟಿ ತುಂಬ ಚೀಪಾಗಿ ಸಿಗ್ತಿದೆ ಅಂತ ಅರ್ಥ. ಮುಂದೆ ನೋಡಿ, ಸಡನ್ ಆಗಿ ನಿಫ್ಟಿ ಜಂಪ್ ಆಗುತ್ತೆ. ಎಲ್ಲಿಂದ 250ರಿಂದ ಎಲ್ಲಿಗೆ ಹೋಗುತ್ತೆ, ನಿಫ್ಟಿ 1200ಕ್ಕೆ ಹೋಗುತ್ತೆ. ಕೇವಲ ಒಂದೇ ವರ್ಷದಲ್ಲಿ ನಿಫ್ಟಿ ಅಷ್ಟೊಂದು ಮೇಲೆ ಹೋಗುತ್ತೆ. ಗೋಲ್ಡ್ ಅಷ್ಟೊಂದು ಮೂವ್ಮೆಂಟ್ ಆಗಲ್ಲ. ಇಲ್ಲಿ ನೋಡಿ, ಗೋಲ್ಡ್ 331 ಇದೆ, ನಿಫ್ಟಿ ಎಷ್ಟಿದೆ, 269 ಇದೆ. ಇವಾಗ ನೀವು ನಿಫ್ಟಿ ಟು ಗೋಲ್ಡ್ ರೇಷಿಯೋ ಮಾಡಿ ನೋಡಿ. 1269 ಡಿವೈಡೆಡ್ ಬೈ 300 ಎಷ್ಟಾಯಿತು, 4.25 ಆಯಿತು. ಇದು ಓವರ್ ವ್ಯಾಲಿಡ್ ಅಲ್ವಾ? ಇದೇನು ಇಂಡಿಕೇಟ್ ಮಾಡ್ತಾ ಇದೆ, ಗೋಲ್ಡ್ಗಿನ ನಿಫ್ಟಿ ಓವರ್ ವ್ಯಾಲಿಡ್ ಆಗಿದೆ. ಅಂದರೆ 4 ಗ್ರಾಮ್ ಗೋಲ್ಡ್ ಕೊಟ್ಟರೆ ನಿಮಗೆ 1 ನಿಫ್ಟಿ ಬರ್ತಾ ಇದೆ. ಮುಂಚೆ 1 ಗ್ರಾಮ್ ಗೋಲ್ಡ್ ಕೊಟ್ಟರೆ 1 ನಿಫ್ಟಿ ಬರ್ತಾ ಇತ್ತು. ಈಗ 4 ಗ್ರಾಮ್ ಗೋಲ್ಡ್ ಕೊಟ್ಟರೆ 1 ನಿಫ್ಟಿ ಬರ್ತಾ ಇದೆ ಅಂತ ಇಂಡಿಕೇಟ್ ಮಾಡ್ತಾ ಇದೆ. ಇದೇನಾಯಿತು, ಮುಂದೆ ಹೋಗಿ ಕೊಲ್ಯಾಪ್ಸ್ ಆಯಿತು ನಿಫ್ಟಿ. ಎಲ್ಲಿಂದ 1283 ನಿಫ್ಟಿ ಇದು ಹರ್ಷದ್ಮೇತ ಟೈಮಲ್ಲಿ 650ಕ್ಕೆ ಬರುತ್ತೆ, ಗೋಲ್ಡ್ 400ಕ್ಕೆ ಬರುತ್ತೆ. ಈಗ ಲೆಕ್ಕ ಮಾಡಿ, 630 ಡಿವೈಡೆಡ್ ಬೈ 400 ಎಷ್ಟಾಯಿತು, 1.5 ಅಂದರೆ ಚೀಪು. ಸಡನ್ ಆಗಿ ಏನಾಯಿತು, ಮತ್ತೆ ನಿಫ್ಟಿ ಮೇಲೆ ಹೋಯ್ತು, ಮತ್ತೆ 1200ಕ್ಕೆ ಹೋಯ್ತು. ಯಾವಾಗ 1994 ಮುಂದೆ ಬನ್ನಿ, ಅದೇ ರೀತಿ ಇಲ್ಲಿ 1999 ನೋಡಿ, ಇದ್ರ ಗ್ಯಾಪ್ ಎಷ್ಟು ಕಮ್ಮಿ ಇದೆ. 1999 ನಿಫ್ಟಿ ಬಂದ್ಬಿಟ್ಟು 850 900 ರೇಂಜಲ್ಲಿ ಇತ್ತು. ಗೋಲ್ಡ್ ಬಂದ್ಬಿಟ್ಟು 376 ಇತ್ತು. ಈಗ ನೀವು ಲೆಕ್ಕ ಮಾಡಿ, 850 ಡಿವೈಡೆಡ್ ಬೈ 376 ಎಷ್ಟಾಯಿತು, 2.2 ಆಯಿತು. ಸಡನ್ಲಿ ಏನಾಯ್ತು ನೋಡಿ, ಇಲ್ಲಿ ನಿಫ್ಟಿ ಅಲ್ಲಿಂದ ಡಬಲ್ ಆಗೋಯ್ತು. ನಿಫ್ಟಿ 850ರಿಂದ 1700ಕ್ಕೆ ಹೋಗ್ಬಿಡ್ತು ಕೇವಲ ಒಂದೇ ವರ್ಷದಲ್ಲಿ. ಅದು ಗ್ಯಾಪ್ ಅವಾಗ ಎಷ್ಟಾಗುತ್ತೆ, ಗ್ಯಾಪು
1719 ಡಿವೈಡೆಡ್ ಬೈ 399 ಎಗೇನ್ 4.3. ಅಲ್ಲಿಂದ ಏನಾಯಿತು, ನಿಫ್ಟಿ ಡೌನ್ ಆಯಿತು, ಕೆಳಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಮತ್ತು 2003 ನೋಡಿ ನಿಫ್ಟಿ ಎಷ್ಟಿತ್ತು, 1017. ಗೋಲ್ಡು 549. ಏನಾಯಿತು, 1.85 ತುಂಬ ಚೀಪ್ ಅಲ್ಲ. ಅಲ್ಲಿಂದ ಏನಾಯಿತು ಮಾರ್ಕೆಟು, 1700 ಇದ್ದಿದ್ದ ನಿಫ್ಟಿ ನೆಕ್ಸ್ಟು ಕೇವಲ 3 ವರ್ಷದಲ್ಲಿ 6200ಕ್ಕೆ ಹೋಗುತ್ತೆ. ಹೈ 6200ಕ್ಕೆ ಹೋಗುತ್ತೆ. ಅವಾಗ ನಿಫ್ಟಿ ಟು ಗೋಲ್ಡ್ ರೇಷಿಯೋ ಎಷ್ಟಾಯಿತು ಗ್ಯಾಪು, 6300 ಡಿವೈಡೆಡ್ ಬೈ 1200 ಅಂದರೆ 5 ಆಗಿತ್ತು. ನಿಫ್ಟಿ ಟು ಗೋಲ್ಡ್ ರೇಷಿಯೋ 5 ಆಗಿಬಿಟ್ಟಿತ್ತು. ನೆಕ್ಸ್ಟ್ ಏನಾಯಿತು, ಸಡನ್ಲಿ ಫಾಲ್ ಆಯಿತು. ಅಲ್ಲಿಂದ ನಿಫ್ಟಿ ಸಡನ್ಲಿ ಫಾಲ್ ಆಯಿತು. ಎಲ್ಲೋಯ್ತು, 6200ಇಂದ 2008 ಫೈನಾನ್ಷಿಯಲ್ ಕ್ರೈಸಿಸಲ್ಲಿ ನಿಫ್ಟಿ 2700 ರೇಂಜಿಗೆ ಬಂತು. ಅವಾಗ ಗೋಲ್ಡ್ ಎಷ್ಟಿತ್ತು, 1500. 2700 ಡಿವೈಡೆಡ್ ಬೈ 1500 1.8. ಮತ್ತೆ ನಿಫ್ಟಿ ನೋಡಿ ಸಡನ್ನಾಗಿ ಜಂಪ್ ಆಯಿತು. ಮತ್ತೆ ಇದು 2013 ಆಗುತ್ತೆ. 2013 ನಿಫ್ಟಿ ಪ್ರೈಸ್ ಬಂದ್ಬಿಟ್ಟು 4922 ಇತ್ತು. ಗೋಲ್ಡ್ ಪ್ರೈಸ್ ಬಂದ್ಬಿಟ್ಟು 2853 ಇತ್ತು. ಅಂದರೆ 1.7ಗೆ ಬಂದಿತ್ತು. ಅಲ್ಲಿಂದ ನಿಫ್ಟಿ ಕಂಟಿನ್ಯೂಸ್ಲಿ ಮೇಲೆ ಹೋಗಿದೆ, ಸ್ಟಾಪೇ ಇಲ್ಲ. ಅಲ್ಲಿಂದ ನಿಫ್ಟಿ ಕಂಟಿನ್ಯೂಸ್ಲಿ ಮೇಲೆ ಹೋಗ್ತಾ ಹೋಗಿದೆ. ಮತ್ತಿದು ತೋರಿಸೋದು 2002. ಯಾಕಂದರೆ ಗೋಲ್ಡ್ ಮೂನೇ ಆಗಿಲ್ಲ. ಅಲ್ಲಿಂದ 2013ರಿಂದ 2020 ಗೋಲ್ಡ್ ಮೂನೇ ಆಗಿರಲಿಲ್ಲ, ಅಲ್ಲೇ ಕುಳಿತಾ ಬಿದ್ದಿತ್ತು. 2020 ಕೊರೋನಾ ಬಂದಮೇಲೆ ಗೋಲ್ಡ್ ಸ್ವಲ್ಪ ಮೂವ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿ ಕೊರೋನಾ ಟೈಮ್ಗಿಂತ ಮುಂಚೆ ಏನಾಯ್ತು ನೋಡಿ ಅಂದರೆ 2019 ಡಿಸೆಂಬರಲ್ಲಿ ನಿಫ್ಟಿ ಎಷ್ಟಿತ್ತು, 12120 ಡಿವೈಡೆಡ್ ಬೈ ಅವಾಗ ಗೋಲ್ಡ್ ಪ್ರೈಸ್ ಇದ್ದಿದ್ದು 3500 ಅಂದರೆ 3.46. ಇದು ಓವರ್ ವ್ಯಾಲ್ಯೂಡ್ ಅಲ್ಲ. ಅಲ್ಲಿಂದ ಏನಾಯಿತು, ನಿಫ್ಟಿ ಕೆಳಗೆ ಬೀಳಕ್ಕೆ ಸ್ಟಾರ್ಟ್ ಆಯಿತು, ಗೋಲ್ಡ್ ಮೇಲೆ ಹೋಗಕ್ಕೆ ಸ್ಟಾರ್ಟ್ ಆಯಿತು. ನೀವು 2020 ಏಪ್ರಿಲ್ದು ಡೇಟಾ ತಗೊಂಡ್ರೆ 2020 ಏಪ್ರಿಲಲ್ಲಿ ಗೋಲ್ಡ್ ಬಂದ್ಬಿಟ್ಟು 4400 ಇತ್ತು. ನಿಫ್ಟಿ ಬಂದ್ಬಿಟ್ಟು ಲೋ ಅಂದರೆ 7900ಗೆ ಬಂದಿತ್ತು. 7900 ಡಿವೈಡೆಡ್ ಬೈ 4400 ಎಷ್ಟು, 1.8. ಅಲ್ಲಿಂದ ಮತ್ತೆ ಏನಾಯಿತು, ನಿಫ್ಟಿ ಸಡನ್ ಜಂಪ್ ಆಯಿತು. ಪ್ರೆಸೆಂಟ್ ಗೋಲ್ಡ್ ರೇಟ್ ಬಂದ್ಬಿಟ್ಟು 11500 ಇದೆ. ಇದರಲ್ಲಿ ಫ್ಯೂಚರ್ ಗೋಲ್ಡ್ ರೇಟ್ ತೋರಿಸುತ್ತೆ, ಅದಕ್ಕೆ ಈ ಥರ ತೋರಿಸುತ್ತೆ. ಪ್ರೆಸೆಂಟ್ ಬಂದ್ಬಿಟ್ಟು 11500 ಇದೆ. ಈ ನಿಫ್ಟಿ ಎಷ್ಟಿದೆ, 25000 ಇದೆ. 25000 ಡಿವೈಡೆಡ್ ಬೈ 11500 ಆಲ್ಮೋಸ್ಟ್ 2 ಇದೆ. 2 ರೇಂಜಲ್ಲಿದೆ. ಇದು ಏನು ಇಂಡಿಕೇಟ್ ಮಾಡ್ತಾ ಇದೆ, ನಿಫ್ಟಿ ಅಂಡರ್ ವ್ಯಾಲಿಡ್ ಆಗಿದೆ ಗೋಲ್ಡ್ಗಿನ್ನ ಅಂತ. ಈಗ ಏನಾಗ್ಬೋದು, ನಿಫ್ಟಿ ಇಲ್ಲಿಂದ ರಿಕವರ್ ಆಗ್ಬೋದು ಅಥವಾ ಗೋಲ್ಡ್ ಇಲ್ಲಿಂದ ಫಾಲ್ ಆಗ್ಬೋದು. ಎರಡರಲ್ಲೊಂದು ಆಗಲೇಬೇಕು. ಗೋಲ್ಡ್ ಇಲ್ಲಿಂದ ಫಾಲ್ ಆಗೋ ಥರ ಕಾಣಲ್ಲ, ಯಾಕಂದರೆ ಗ್ಲೋಬಲಲ್ಲಿ ತುಂಬ ಸೆಂಟ್ರಲ್ ಬ್ಯಾಂಕ್ಗಳು ಗೋಲ್ಡ್ನ ಬೈ ಮಾಡ್ತಿದ್ದಾವೆ. ಇನ್ನೊಂದು ಏನಾಗ್ಬೋದು, ನಿಫ್ಟಿ ಮೇಲೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇವಾಗ ನಿಫ್ಟಿ ಟು ಗೋಲ್ಡ್ ರೇಷಿಯೋ ಎಷ್ಟಿದೆ, 2.17 ಇದೆ. ಅಂದರೆ ಜಸ್ಟ್ 2 ಇದೆ. ಅಂದರೆ 2 ಗ್ರಾಮ್ ಗೋಲ್ಡ್ ಕೊಟ್ಟರೆ ನಿಮಗೆ ನಿಫ್ಟಿ ಸಿಗ್ತಾ ಇದೆ. ಇವಾಗ ಏನಾಗ್ಬೋದು ಹೇಳಿ, ಗೋಲ್ಡ್ ಕೆಳಗೆ ಬರುತ್ತಾ ಅಥವಾ ನಿಫ್ಟಿ ಮೇಲೆ ಹೋಗುತ್ತಾ? ಈ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನೀವು ಸ್ಟಾಕ್ ಮಾರ್ಕೆಟ್ ಜರ್ನಿನ ಇವಾಗ ಸ್ಟಾರ್ಟ್ ಮಾಡಿರಲಿ ಅಥವಾ ಹಿಂದೆಯಿಂದನೂ ಸ್ಟಾರ್ಟ್ ಮಾಡ್ಕೊಂಡು ಬಂದಿರಲಿ, ಬಟ್ ನಿಮ್ಗೆಲ್ಲರಿಗೂ ಡಿಫಿಕಲ್ಟ್ ಆಗೋ ಒಂದು ಪಾರ್ಟ್ ಅಂದರೆ ಅದು ಸ್ಟಾಕ್ ಅನಾಲಿಸಿಸ್. ನನಗೂ ತುಂಬ ಜನ ಕ್ವಶನ್ ಕೇಳ್ತಾರೆ, ಇದ್ರ ಬಗ್ಗೆ ಯಾವುದೋ ಬುಕ್ ಇದ್ರೆ ಸಜೆಸ್ಟ್ ಮಾಡಿ ಅಂತ. ಆಕ್ಚುಲಿ ಸ್ಟಾಕ್ ಮಾರ್ಕೆಟಲ್ಲಿರೋ ಎಲ್ಲ ಬುಕ್ಗಳು ಫಾರಿನ್ ಆಥರ್ ಬರ್ದಿರೋದೆ. ಇಂಡಿಯನ್ ಎಕ್ಸಾಂಪಲ್ ಕೊಟ್ಟು ಯಾವುದೂ ಇರಲಿಲ್ಲ. ಆದರೆ ರೀಸೆಂಟ್ಲಿ ಝೀಬ್ರಾ ಲರ್ನರು ಈ ಬುಕ್ನ ಲಾಂಚ್ ಮಾಡ್ತಾರೆ. ಈ ಬುಕ್ ನೇಮ್ ಬಂದು ಸ್ಟಾಕ್ ಇನ್ವೆಸ್ಟಿಂಗ್ ಮಾಸ್ಟರ್ ಮೈಂಡ್ ಅಂತ. ಈ ಬುಕ್ ಜಸ್ಟ್ ಬಿಗಿನರ್ಸ್ಗಲ್ಲ, ಮಿಡ್ ಲೆವೆಲ್ ಇನ್ವೆಸ್ಟರ್ಸ್ಗೂ ಹೆಲ್ಪ್ ಮಾಡುತ್ತೆ. ಯಾಕಂದ್ರೆ ಇದರಲ್ಲಿ ನಿಮಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ಪ್ರೋ ಲೆವೆಲಲ್ಲಿ ರೀಡ್ ಮಾಡೋ ಥರ ಎಕ್ಸ್ಪ್ಲನೇಷನ್ ಇದೆ. ಬ್ಯಾಲೆನ್ಸ್ ಶೀಟು, P&L ಸ್ಟೇಟ್ಮೆಂಟು, ಕ್ಯಾಶ್ ಫ್ಲೋ ರಿಪೋರ್ಟ್ಸು ಇವನ್ನೆಲ್ಲನೂ ಸಿಂಪ್ಲರ್ ವೇನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಯಾಕಂದರೆ ಆನ್ಯುವಲ್ ರಿಪೋರ್ಟಲ್ಲಿ ಭಾಳ ಪೇಜಸ್ ಇರುತ್ತೆ. ಮೇನ್ ಏನು ನೋಡಬೇಕು ಎಲ್ಲನೂ ಈ ಬುಕ್ಕಲ್ಲಿ ಇನ್ಕ್ಲೂಡ್ ಆಗಿದೆ. ಮತ್ತು ಒಂದು ಇಂಡಸ್ಟ್ರಿನ ಯಾವ ರೀತಿ ಅನಲೈಸ್ ಮಾಡೋದು, ಕಾಂಪಿಟೇಷನ್ನು, ಮಾರ್ಕೆಟ್ ಸೈಜು, ಇವನ್ನು ಮೈಕಲ್ ಪೋರ್ಟ್ರದು 5 ಫೋರ್ಸಸ್ ಆಫ್ ಕಾಂಪಿಟೇಟಿವ್ ಅನಾಲಿಸಿಸ್ ಇದರೆಲ್ಲದ್ರ ಬಗ್ಗೆನೂ ಎಕ್ಸ್ಪ್ಲನೇಷನ್ ಇದೆ. ವ್ಯಾಲ್ಯೂಯೇಷನ್ ಮೆಥಡಿಗೆ ಬಂದರೆ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಮತ್ತು ಎಕ್ಸಿಟ್ ಮಲ್ಟಿಪಲ್ ಎಷ್ಟಿರಬೇಕು ಅಂತಲೂ ಎಕ್ಸ್ಪ್ಲನೇಷನ್ ಇದೆ. ಇದರಿಂದ ನಮಗೆ ಬೈ ಸೆಲ್ ಮಾಡೋದು ಈಸಿ ಆಗುತ್ತೆ. ಮತ್ತು ಯಾವ ರೀತಿ ಎಮೋಷನ್ನ ಕಂಟ್ರೋಲ್ ಮಾಡ್ಕೊಬೇಕು, ಮಾರ್ಕೆಟ್ ಸೈಕಾಲಜಿ ಹೆಂಗಿರುತ್ತೆ, ಇದರಿಂದ ನಾವು ಡೌನ್ ಟರ್ನಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡಬೇಕು, ಪ್ರತಿ ಒಂದ್ರ ಬಗ್ಗೆನೂ ಎಕ್ಸ್ಪ್ಲನೇಷನ್ ಇದೆ. ನನಗೆ ಇದರಲ್ಲಿ ಇಷ್ಟವಾದ ಲೆಸನ್ ಏನಂದ್ರೆ 1-on-1 ಪಾಯಿಂಟ್ ಇನ್ವೆಸ್ಟಿಂಗ್ ಚೆಕ್ ಲಿಸ್ಟ್. ಇದರಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಸಿಗುತ್ತೆ, ಕ್ಲಿಯರ್ ಎಕ್ಸಾಂಪಲ್ ಜೊತೆಗೆ. ನಿಮಗೆ ಮ್ಯಾಥ್ಸ್ ಅಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಕೂಡ ಇವ್ರದ್ದು ಗ್ರಾಫಿಕ್ಸ್ ಇಂದ ನಿಮಗೆ ಕ್ಲಿಯರ್ ಎಕ್ಸ್ಪ್ಲನೇಷನ್ ಸಿಗ್ತಾ ಹೋಗುತ್ತೆ. ನನ್ನ ಪ್ರಕಾರ ಇಂಡಿಯನ್ ಎಕ್ಸಾಂಪಲ್ ಕೊಟ್ಟು ಕ್ಲೀನಾಗಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇರೋ ಒಂದು ಬುಕ್ ಅಂದ್ರೆ ಅದು ಈ ಸ್ಟಾಕ್ ಇನ್ವೆಸ್ಟಿಂಗ್ ಮಾಸ್ಟರ್ ಮೈಂಡೇನೆ. ನೀವು ಏನಾದರೂ ಈ ಬುಕ್ನ ಬೈ ಮಾಡೋದಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಆ ಲಿಂಕ್ ಯೂಸ್ ಮಾಡ್ಕೊಂಡು ಬೈ ಮಾಡಿ. ಏಂಜಲ್ 20 ಅನ್ನೋ ಒಂದು ಡಿಸ್ಕೌಂಟ್ ಕೋಡ್ ಯೂಸ್ ಮಾಡಿದ್ರೆ ನಿಮಗೆ 20% ಆಫ್ ಸಿಗುತ್ತೆ. ಈಗ ಆಕ್ಚುಲಿ ನಮಗೆ ಈ ರೇಷಿಯೋ ಇಂದ ಗೊತ್ತಾಯಿತು ನಿಫ್ಟಿ ಇವಾಗ ಅಂಡರ್ ವ್ಯಾಲಿಡ್ ಆಗಿದೆ. 2008ರಲ್ಲಿ ಈ ರೇಂಜಲ್ಲಿ ಬಂದಿತ್ತು, ಈಗ ಮತ್ತೆ ಈ ರೇಂಜಲ್ಲಿ ಬಂದಿದೆ. ಅಂದರೆ ನಿಫ್ಟಿ ಇಲ್ಲಿಂದ ಮೇಲೆ ಹೋಗೋ ಚಾನ್ಸೇ ಜಾಸ್ತಿ ಇದೆ. ಯಾಕಂದರೆ ನೀವು ನಿಫ್ಟಿದು ಅರ್ನಿಂಗ್ಸ್ ತೆಗೆದು ನೋಡಿದ್ರೆ ಲಾಸ್ಟ್ 1 ಇಯರಲ್ಲಿ ನಿಫ್ಟಿ ಅರ್ನಿಂಗ್ಸ್ ಏನೂ ಇಲ್ಲವೇ ಇಲ್ಲ, ಗ್ರೋತೇ ಇಲ್ಲ.
ನಿಫ್ಟಿ ಅರ್ನಿಂಗ್ಸ್ ಅಂದರೆ ಏನು ಅಂತ ಅಂದರೆ ಯಾವ ರೀತಿ ಒಂದು ಸ್ಟಾಕ್ ಅರ್ನಿಂಗ್ ಮಾಡುತ್ತಲ್ಲ, ಸ್ಟಾಕ್ ಪ್ರಾಫಿಟ್ ಮಾಡುತ್ತಲ್ಲ, ಅದೇ ರೀತಿ ನಿಫ್ಟಿ ಕೂಡ ಅರ್ನಿಂಗ್ ಮಾಡುತ್ತೆ. ನಿಫ್ಟಿ ಹೆಂಗೆ ಅರ್ನಿಂಗ್ ಮಾಡುತ್ತೆ ಗುರು ಅಂತ ನೀವು ಕೇಳ್ಬೋದು. ನಿಫ್ಟಿನಲ್ಲಿ 50 ಕಂಪ್ನಿಗಳಿದ್ದಾವೆ. ಆ 50 ಕಂಪ್ನಿಗಳು ಏನು ದುಡ್ಡು ಮಾಡ್ತವೆ ಅದನ್ನು ನಿಫ್ಟಿ ಅರ್ನಿಂಗ್ ಅಂತ ಕರೀತಾರೆ. ನಿಫ್ಟಿಗೂ ಕೂಡ EPS ಇದೆ. ನೀವು ನಿಫ್ಟಿ EPS ಅಂತ ಗೂಗಲ್ ಹೋಗಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಯಾವ್ಯಾವ ವರ್ಷ ಯಾವ ಥರ EPS ಇತ್ತು ಅಂತ. ಈ ಕರೆಂಟ್ಲಿ ನಿಫ್ಟಿ EPS ಬಂದ್ಬಿಟ್ಟು 1138 ಇದೆ. ಈ 1138ಕ್ಕೆ 22 ಟೈಮ್ ನಿಫ್ಟಿ ಟ್ರೇಡ್ ಆಗ್ತಾ ಇದೆ. ಅದಕ್ಕೆ ಇವಾಗ ಈ ನಿಫ್ಟಿ ನಿಮಗೆ 25,000 ಕಾಣ್ತಾ ಇದೆ. ಇಲ್ಲಿ ನೀವು ಲಾಸ್ಟ್ ಇಯರ್ದು ನಿಫ್ಟಿ ಇದೆ ತೆಗೆದು ನೋಡಿ. ಇಲ್ಲಿ ಕೆಳಗಡೆ ಬಂದರೆ EPS ಚಾರ್ಟ್ ಇದೆ, ಅದರಲ್ಲಿ 1 ಇಯರ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ತೋರಿಸುತ್ತೆ ಲಾಸ್ಟ್ ಇಯರಲ್ಲಿ EPS ಎಷ್ಟಿತ್ತು ಅಂತ. ಲಾಸ್ಟ್ ಇಯರ್ ಇದೇ ಟೈಮಲ್ಲಿ ನಿಫ್ಟಿ EPS ಬಂದ್ಬಿಟ್ಟು 1075 ಇತ್ತು. ಇವಾಗ ಅದು 1138 ಇದೆ. ಅಂದರೆ ಒಂದು 6 to 7% ಅಷ್ಟೇ EPS ಗ್ರೋತ್ ಆಗಿದೆ. ನೀವು ಲಾಸ್ಟ್ 5 ವರ್ಷ ತೆಗೆದು ನೋಡಿದ್ರೆ ನಿಫ್ಟಿ EPS ಭಯಂಕರ ಗ್ರೋತ್ ಆಗಿದೆ. 2020 ಸೆಪ್ಟೆಂಬರಲ್ಲಿ ನಿಫ್ಟಿ EPS ಇದ್ದಿದ್ದು 347. ಅದು ನೆಕ್ಸ್ಟ್ 2022 ಬರೋಷ್ಟೊತ್ತಿಗೆ ಅಲ್ಲಿಂದ ಡಬಲ್ ಆಗುತ್ತೆ. ಮತ್ತೆ 2024 ಬರೋಷ್ಟೊತ್ತಿಗೆ 1050 ಆಗುತ್ತೆ. ಎವ್ರಿ ಇಯರ್ ನಿಫ್ಟಿ ಅರ್ನಿಂಗು 21-22% ಗ್ರೋತ್ ಆಗ್ತಾ ಹೋಗಿದೆ. ಅದಕ್ಕೆ ಲಾಸ್ಟ್ 5 ಇಯರ್ಸಲ್ಲಿ ನಿಫ್ಟಿದು ನೀವು CAGR ತೆಗೆದು ನೋಡಿದ್ರೆ ಅಷ್ಟೇ ಇದೆ. EPS ಎಷ್ಟು ಗ್ರೋ ಆಗುತ್ತೋ ನಿಫ್ಟಿ ಕೂಡ ಅಷ್ಟೇ ಗ್ರೋ ಆಗೋದು. ಯಾಕಂದರೆ ಅರ್ನಿಂಗ್ಸ್ ಎಲ್ಲಿರುತ್ತೋ ಅಲ್ಲೇ ದುಡ್ಡು ಹೋಗುತ್ತೆ. ಯಾರು ಜಾಸ್ತಿ ಲಾಭ ಮಾಡ್ತಾರೆ ಅಂಥ ಕಂಪ್ನಿಗಳಲ್ಲೇ ಜಾಸ್ತಿ ಜನ ಹೋಗಿ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತಾರೆ. ದ ಸೇಮ್ ವೇ ಬಟ್ ಲಾಸ್ಟ್ ಇಯರಲ್ಲಿ ನಿಫ್ಟಿ ಅರ್ನಿಂಗ್ಸು ಗ್ರೋತೇ ಆಗಿಲ್ಲ, ತುಂಬ ಕಮ್ಮಿ ಗ್ರೋತ್ ಆಗಿದೆ. ಅದಕ್ಕೆ ಲಾಸ್ಟ್ 1 ಇಯರಿಂದ ನಿಫ್ಟಿ ಯಾವುದೇ ರೀತಿ ರಿಟರ್ನ್ ಕೊಟ್ಟಿಲ್ಲ. ಈ ಥರ ಕಮ್ಮಿ ಗ್ರೋತ್ ಆಗೋಕ್ಕೆ ಮೇನ್ ರೀಸನ್ ಏನಂದರೆ ಅದು ಗೌರ್ಮೆಂಟ್ ಏನು ಮಾಡಿತ್ತು, 2024ರಲ್ಲಿ ಗೌರ್ಮೆಂಟ್ ಎಲೆಕ್ಷನ್ ಬಂದಿತ್ತು. ನಿಮಗೆಲ್ಲ ಗೊತ್ತೇ ಇದೆ, ಎಲೆಕ್ಷನ್ ಬಂದಿತ್ತು, ಮೇನಲ್ಲಿ ಎಲೆಕ್ಷನ್ ಬಂದಿತ್ತು. ಎಲೆಕ್ಷನ್ ಬಂದಿರೋ ಕಾರಣದಿಂದ ಗೌರ್ಮೆಂಟ್ ಏನು ಮಾಡಿತ್ತು, ಗೌರ್ಮೆಂಟ್ ಸ್ಪೆಂಡ್ ಮಾಡಿರಲಿಲ್ಲ ದುಡ್ಡನ್ನ. ಅಂದರೆ ಗೌರ್ಮೆಂಟ್ ಬಜೆಟಲ್ಲಿ ಏನು ಅನೌನ್ಸ್ ಮಾಡಿತ್ತು ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕಾಗಿರಲಿಲ್ಲ, ಬಿಕಾಸ್ ಆ ಟೈಮಲ್ಲಿ ಎಲೆಕ್ಷನ್ ಇದ್ದ ಕಾರಣದಿಂದ. ಅದರಿಂದ GDP ಗ್ರೋತ್ ಕೂಡ ಸ್ಲೋ ಡೌನ್ ಆಗಿತ್ತು, ನಿಫ್ಟಿ ಅರ್ನಿಂಗ್ಸ್ ಕೂಡ ಸ್ಲೋ ಡೌನ್ ಆಗಿತ್ತು. ಯಾಕೆ ಗೌರ್ಮೆಂಟ್ ಸ್ಪೆಂಡಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಗೌರ್ಮೆಂಟ್ ಸ್ಪೆಂಡಿಂಗಿಂದನೇ ಅರ್ಧಕ್ಕರ್ಧ GDP ನಡೆಯೋದು. ಗೌರ್ಮೆಂಟು ದುಡ್ಡು ಕೊಟ್ಟರೆ ಅಲ್ವಾ, ಈಗ ಗೌರ್ಮೆಂಟ್ ಸ್ಪೆಂಡ್ ಮಾಡಿದ್ರೆ ಅಲ್ವಾ ಆ ಸ್ಕೀಮ್ ತರುತ್ತೆ, ಈ ಸ್ಕೀಮ್ ತರುತ್ತೆ. ನೀವು ಹಳ್ಳಿಗಳಲ್ಲಿ ಸುಮ್ಮನೆ ಯೋಚನೆ ಮಾಡಿ, ಹಳ್ಳಿಗಳಲ್ಲಿ ಬೆಳಿಗ್ಗೆ ಎದ್ದರೆ ನೀವು ಹೋಗಿ ಹೊಲಕ್ಕೆ ಹೋಗ್ತಿರಲ್ಲ, ಹೊಲಕ್ಕೆ ಹೋಗ್ತಿದ್ದೀರಾ, ಮನೆಗೆ ಬರ್ತಿದ್ದೀರಾ, ಪ್ರತಿಯೊಂದರಲ್ಲೂ ಗೌರ್ಮೆಂಟ್ ಇನ್ವಾಲ್ವ್ ಆಗಿದೆ. ನೀವು ಗೊಬ್ಬರ ತಾಣೋದ್ರಲ್ಲೂ ಗೌರ್ಮೆಂಟ್ ಇನ್ವಾಲ್ವ್ ಆಗಿದೆ. ನೀವೇನಾದರೂ ಒಂದು ಟ್ಯಾಕ್ಟ್ರಿ ತಾಣ್ಬೇಕಾದ್ರೂ ಸಬ್ಸಿಡಿ ಸಿಗುತ್ತೆ, ಒಂದೇನಾದ್ರು ಐಟಮ್ ತಾಣ್ಬೇಕಾದ್ರೂ ಸಬ್ಸಿಡಿ ಸಿಗುತ್ತೆ. ಮತ್ತು ಅಲ್ಲೇನೋ ಒಂದು ಬಾವಿ ಕಟ್ತೀರಾ, ಬೋರ್ ಹಾಕ್ಸ್ತೀರಾ, ಒಂದು ರೋಡ್ ಮಾಡಿಸ್ತೀರಾ, ಪ್ರತಿ ಒಂದರಲ್ಲೂ ಗೌರ್ಮೆಂಟ್ ಇನ್ವಾಲ್ವ್ ಆಗಿರುತ್ತೆ. ಹಳ್ಳಿನಲ್ಲಿ 70% ದುಡ್ಡು ಏನು ಹರಿದಾಡುತ್ತಲ್ಲ ಅದು ಗೌರ್ಮೆಂಟ್ ಸ್ಕೀಮೇ ಆಗಿರುತ್ತೆ. ಇವಾಗ ನಮ್ಮ ನಾರ್ಮಲ್ ರೂರಲ್ ಇಂಡಿಯಾದರ ಕೈಲಿ ದುಡ್ಡು ಬಂದರೆ ಅವ್ರು ಏನು ಮಾಡ್ತಾರೆ, ತಗೊಂಡೋಗಿ ಏನಾದರೂ ಪರ್ಚೇಸ್ ಮಾಡ್ತಾರೆ. ಸಿಟಿಗಳಿಗೆ ಹೋಗ್ತಾರೆ, ತಾಲೂಕುಗಳಿಗೆ ಹೋಗ್ತಾರೆ, ಅಲ್ಲೋಗಿ ಪರ್ಚೇಸ್ ಮಾಡ್ತಾರೆ. ಅಂದರೆ ತಾಲೂಕು ಎಕನಾಮಿನೂ ಇದ್ರ ಮೇಲೆ ಡಿಪೆಂಡ್ ಆಗಿದೆ, ವಿಲೇಜ್ ಎಕನಾಮಿನೂ ಇದ್ರ ಮೇಲೆ ಡಿಪೆಂಡ್ ಆಗಿದೆ. ಅದಕ್ಕೇ ಗೌರ್ಮೆಂಟ್ ಸ್ಪೆಂಡಿಂಗ್ ತುಂಬ ಮುಖ್ಯ. ಈ ಗೌರ್ಮೆಂಟ್ ಸ್ಪೆಂಡಿಂಗ್ ಕಮ್ಮಿ ಮಾಡಿರೋ ಕಾರಣದಿಂದ ನಿಫ್ಟಿ ಅರ್ನಿಂಗ್ ಕಮ್ಮಿ ಆಗಿತ್ತು. ಈ ಗೌರ್ಮೆಂಟ್ ಮತ್ತೆ ಅದನ್ನು ಅರ್ಥ ಮಾಡಿಕೊಂಡು ಇವಾಗ ಏನು ಮಾಡ್ತಾ ಇದೆ ಗೌರ್ಮೆಂಟ್, ಫಸ್ಟು ಟ್ಯಾಕ್ಸ್ ರಿಬೇಟ್ ಕೊಡ್ತು. ಅಂದರೆ ನೀವು ತಿಂಗಳ 1 ಲಕ್ಷ ದುಡಿತಿದ್ರೆ ನೀವು ಯಾವುದೇ ರೀತಿ ಟ್ಯಾಕ್ಸ್ ಕಟ್ಟಂಗಿಲ್ಲ. ಎರಡನೇದು RBI ಹತ್ರ ಇಂಟ್ರೆಸ್ಟ್ ರೇಟ್ನು ಕಡಿಮೆ ಮಾಡಿಸ್ತು. ಅಂದರೆ ಆಲ್ಮೋಸ್ಟ್ RBI 1% ಇಂಟ್ರೆಸ್ಟ್ ರೇಟ್ನ ಕಮ್ಮಿ ಮಾಡಿದೆ. ಇಂಟ್ರೆಸ್ಟ್ ರೇಟ್ ಕಮ್ಮಿ ಆದರೆ ಏನಾಗುತ್ತೆ, ತಗೊಳ್ಳೋ ಸಾಲದ ರೇಟ್ ಕಮ್ಮಿ ಆಗುತ್ತೆ. ಈಗ ಎಕ್ಸಾಂಪಲ್ ನಾನು 1 ಕೋಟಿ ರೂಪಾಯಿದು ಒಂದು ಮನೆ ತಗೊಂಡಿದ್ದೀನಿ, ಅದರಲ್ಲಿ ಲೋನ್ ಹಾಕ್ಸ್ಕೊಂಡಿದ್ದೀನಿ, 1 ಕೋಟಿ ಲೋನ್ ಹಾಕ್ಸ್ಕೊಂಡಿದ್ದೀನಿ, ತಿಂಗಳ 1 ಲಕ್ಷ EMI ಕಟ್ತಿದ್ದೀನಿ. ಇವಾಗ ಏನಾದರೂ ಜಸ್ಟ್ 1% ಇಂಟ್ರೆಸ್ಟ್ ರೇಟ್ ಕಮ್ಮಿ ಆದರೆ ಏನಾಗುತ್ತೆ, ನಾನು ಲೋನ್ ಕಟ್ತಿದ್ನಲ್ಲ 1 ಲಕ್ಷ, ಇವಾಗ ನಾನು ಕಟ್ಟಬೇಕಾಗಿರೋದು 90,000, ಬಿಕಾಸ್ 10,000 ಹಂಗೆ ಕಮ್ಮಿ ಆಗಿಬಿಡುತ್ತೆ 1% ಇಂಟ್ರೆಸ್ಟ್ ರೇಟ್ ಕಮ್ಮಿ ಆದರೆ. ಈ 10,000 ಕೈಯಲ್ಲಿ ಉಳಿತಲ್ಲ, ಅದನ್ನೇನು ಮಾಡ್ತೀನಿ, ಖರ್ಚು ಮಾಡ್ತೀನಾ. ಆಮೇಲೆ ಇಂಟ್ರೆಸ್ಟ್ ರೇಟ್ ಕಮ್ಮಿ ಇರೋದ್ರಿಂದ ಏನಾಗುತ್ತೆ, ಹೊಸಬ್ರು ಹೋಗಿ ಲೋನ್ ತಗೊಂತಾರೆ, ಹೊಸಬ್ರು ಹೋಗಿ ಮನೆ ಕಟ್ಟಕ್ಕೆ ಲೋನ್ ತಗೊಂತಾರೆ, ಗಾಡಿ ತಗೊಳಕ್ಕೆ ಲೋನ್ ತಗೊಂತಾರೆ, ಬಿಸ್ನೆಸ್ಗಳು ಲೋನ್ ತಗೊಳ್ತವೆ, ಬಿಸ್ನೆಸ್ ಮಾಡೋಕ್ಕೆ ಲೋನ್ ತಗೊಂಡು ಏನು ಮಾಡ್ತವೆ, ಎಂಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡ್ತಾರೆ. ಈಗ ಎಷ್ಟೋ ಜನ ಮನೇಲಿ ಕೂತ್ಕೊಂಡಿರ್ತಾರೆ, ಅವ್ರ ಕೈಲಿ ದುಡ್ಡಿರಲ್ಲ ಖರ್ಚು ಮಾಡೋಕ್ಕೆ, ಅವ್ರನ್ನ ಕೆಲ್ಸಕ್ಕೆ ಕರ್ಕೊಂಡು ಅವ್ರಿಗೆ ಸಂಬಳ ಕೊಟ್ಟರೆ ಅವ್ರು ಏನು ಮಾಡ್ತಾರೆ, ಖರ್ಚು ಮಾಡ್ತಾರೆ. ಇಷ್ಟೆಲ್ಲ ಆಗಬೇಕಂದ್ರೆ ಏನಾಗಬೇಕು, ಇಂಟ್ರೆಸ್ಟ್ ರೇಟ್ ಕಮ್ಮಿ ಇರಬೇಕು. ಇವಾಗ ಇಂಟ್ರೆಸ್ಟ್ ರೇಟ್ RBI ಕಮ್ಮಿ ಮಾಡಿದೆ. ಅದೇ ರೀತಿ ಗೌರ್ಮೆಂಟ್ ಇವಾಗ ಏನು ಮಾಡ್ತಾ ಇದೆ, GST ಕಟ್ ಮಾಡ್ತಾ ಇದೆ. GST ಕಟ್ ಮಾಡೋದ್ರಿಂದ ಏನಾಗುತ್ತೆ, ಪ್ರಾಡಕ್ಟ್ ಪ್ರೈಸ್ ಕಮ್ಮಿ ಆಗುತ್ತೆ. ಪ್ರಾಡಕ್ಟ್ ಪ್ರೈಸ್ ಕಮ್ಮಿ ಆದಾಗ ಏನಾಗುತ್ತೆ, ಜನ ಹಿಂದಿಂದೆ ಹೋಗಿ ಅದನ್ನು ಬೈ ಮಾಡ್ತಾರೆ. ಈಗ ನೀವು ನೋಡಿ, ದೀಪಾವಳಿ ಸೀಸನ್ ಬರೋ ಟೈಮಲ್ಲೇ ಗೌರ್ಮೆಂಟ್ ಅದನ್ನು ತಗೊಂಬಂದಿದೆ. ಯಾಕಂದರೆ ದೀಪಾವಳಿಲಿ ಇಂಡಿಯಾದಲ್ಲಿ ತುಂಬ ಸೇಲ್ಸ್ ಬರುತ್ತೆ. ನೀವು ಯಾವುದೇ ಸೇಲ್ಸ್ ನೋಡಿ ದೀಪಾವಳಿನಲ್ಲೇ ಬರೋದು. ಇವಾಗ ಬಿಗ್ ಬಿಲಿಯನ್ ಡೇ ಸೇಲ್ಸ್ ಕೂಡ 23 ಸೆಪ್ಟೆಂಬರ್ಗೆ ಬರ್ತಾ ಇದೆ. ಈಗ GST ಇಂಪ್ಲಿಮೆಂಟ್ ಆಗೋದು ಯಾವತ್ತು, 22 ಸೆಪ್ಟೆಂಬರು. ಅದ್ರ ಮಾರನೇ ದಿವಸನೇ ಬಿಗ್ ಬಿಲಿಯನ್ ಡೇ ಸೇಲ್ಸ್ ಬರ್ತಾ ಇದೆ. ಯಾಕಂದರೆ ಅವಾಗಲಿಂದ ಪ್ರೈಸ್ ಕಮ್ಮಿ ಆಗುತ್ತಲ್ಲ, ಪ್ರೈಸ್ ಕಮ್ಮಿ ಆದರೆ ಸೇಲ್ ಮಾಡೋದು ಇನ್ನೂ ಈಸಿ, ಡಿಸ್ಕೌಂಟ್ ಕೊಟ್ಟಂಗೆ ಆಗುತ್ತೆ. ಇವ್ರೇನು ಹೇಳ್ತಾರೆ, MRPನೇ ನಿಮಗೆ ತೋರಿಸೋದು ಯಾವಾಗ, ಒಂದು ಬಿಸ್ಕೆಟ್ ತಗೊಂಡ್ರೆ ಅದರಲ್ಲಿ 10 ರೂಪಾಯಿನೇ ಬಿಸ್ಕೆಟ್ ಇರುತ್ತೆ. GST ಕಮ್ಮಿ ಆದ ತಕ್ಷಣ ನಾವಿಲ್ಲಿ ನಿಮಗೆ 10% ಡಿಸ್ಕೌಂಟ್ ಕೊಡ್ತಿದ್ದೀವಿ ಅಂತ ಹೇಳ್ತಾರೆ, 9 ರೂಪಾಯಿ ಕೊಡ್ತಾರೆ. ನಿಮಗೆ ಗೊತ್ತಿರಲ್ಲ ಅದು GSTಯಿಂದ ಕಮ್ಮಿ ಆಗಿರೋದು ಅಂತ. ಈ ರೀಸನಿಂದ ಕನ್ಸಂಪ್ಷನ್ ಮತ್ತೆ ಇಂಪ್ರೂವ್ ಆಗುತ್ತೆ. ಮತ್ತು ನೀವು ಸಿಮೆಂಟಲ್ಲೂ ಎಷ್ಟು ಕಮ್ಮಿ ಮಾಡಿದ್ದಾರೆ, 2 ವೀಲರ್ಗಳಲ್ಲಿ ಎಷ್ಟು ಕಮ್ಮಿ ಮಾಡಿದ್ದಾರೆ. ಇದರಿಂದ ಏನಾಗುತ್ತೆ, ಮತ್ತೆ ಜನಗಳು ಪರ್ಚೇಸ್ ಮಾಡ್ತಾರೆ. ಪರ್ಚೇಸ್ ಮಾಡೋದ್ರಿಂದ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ. ಯಾರಿಗೆ ಇನ್ಕ್ರೀಸ್ ಆಗುತ್ತೆ, ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿರೋ ಕಂಪ್ನಿಗಳಿಗೆ ಇನ್ಕ್ರೀಸ್ ಆಗುತ್ತೆ. ಮಾರುತಿ ಇರ್ಬೋದು, ಅಲ್ಟ್ರಾಟೆಕ್ ಸಿಮೆಂಟ್ ಇರ್ಬೋದು, ಇಂಥ ಕಂಪ್ನಿಗಳಿಗೆ ಲಾಭ ಆಗುತ್ತೆ.
ಅವಾಗ ಏನಾಗುತ್ತೆ, ಸ್ಟಾಕ್ ಮಾರ್ಕೆಟ್ ಮೇಲೋಗುತ್ತೆ. ಇದು ಫಂಡಮೆಂಟಲಿ ಕರೆಕ್ಟ್ ಇದೆ ಅನ್ನಿಸ್ತಿದೆಯಾ ನಿಮಗೆ? ಅಲ್ಲಿ ನೋಡಿದ್ರೆ ನಾವು ಟೆಕ್ನಿಕಲಿ ನೋಡಿದ್ವಿ ಯಾವ ರೀತಿ ಆ ರೇಷಿಯೋ ಹೇಳ್ತಾ ಇದೆ ಅಂತ. ಇವಾಗ ಫಂಡಮೆಂಟಲಿ ನೋಡೋಕೋದ್ರೆ ಎರಡಕ್ಕೆರಡು ಮ್ಯಾಚ್ ಆಗ್ತಿದೆಯಾ? ಇವಾಗ ಏನು ಅನ್ಸುತ್ತೆ ನಿಮಗೆ? ನಿಫ್ಟಿ ಮೇಲೋಗುತ್ತಾ ಇಲ್ಲೇ ಇರುತ್ತಾ? ನನ್ನ ಅನಿಸಿಕೆ ಪ್ರಕಾರ ಇದು ಮೈ ಓನ್ ವ್ಯೂವು, ನನ್ನ ಓನ್ ವ್ಯೂವು. ಇದು ಯಾವುದೇ ರೀತಿ ರೆಕಮೆಂಡೇಷನ್ ಅಲ್ಲ, ಏನೂ ಅಲ್ಲ, ನನ್ನ ಓನ್ ವ್ಯೂ ಇದು. ನಿಫ್ಟಿ ಇನ್ನೊಂದು ವರ್ಷದೊಳಗೆ 30,000ಕ್ಕೆ ಟಚ್ ಆಗುತ್ತೆ, 30,000-31,000 ಆರಾಮ್ಸೆ ಹೋಗುತ್ತೆ. ಯಾಕಂದರೆ ಈ ಥರ ಲಾಟ್ ಆಫ್ ಥಿಂಗ್ಗಳು ನಿಫ್ಟಿಗೆ ಹೆಲ್ಪ್ ಮಾಡ್ತಿದ್ದಾವೆ. ನೆಕ್ಸ್ಟ್ ಗೋಲ್ಡ್ ಕೆಳಗೆ ಬರುತ್ತೆ ಅಂತ ಹೇಳ್ತಾ ಇಲ್ಲ, ನಿಫ್ಟಿ ಮೇಲೋಗುತ್ತೆ ಅಂತ ಹೇಳ್ತಾ ಇದ್ದೇನೆ. ಗೋಲ್ಡ್ಗಿನ್ನ ಜಾಸ್ತಿ ನಿಫ್ಟಿ ಮೇಲೋಗುತ್ತೆ ಅಂತ ಹೇಳ್ತಾ ಇದ್ದೇನೆ. ಆಮೇಲೆ ತುಂಬ ಜನ ಹೇಳ್ಬೋದು ಗೋಲ್ಡ್ ಮೇಲೆ ಹೋಗುತ್ತೆ, ಇದಕ್ಕಿಂತ ಜಾಸ್ತಿ ಹೋಗುತ್ತೆ, ಯಾಕಂದರೆ ಗ್ಲೋಬಲಲ್ಲಿ ತುಂಬ ಅನ್ಸರ್ಟನಿಟಿ ಇದೆ ಅಂತ. ಹೌದು, ಗ್ಲೋಬಲಲ್ಲಿ ಅನ್ಸರ್ಟನಿಟಿ ಇದೆ. ಡಾಲರ್ನ ರೀಪ್ಲೇಸ್ ಮಾಡಬೇಕಂತಿದ್ದಾರೆ. ಡಾಲರ್ನ ರೀಪ್ಲೇಸ್ ಮಾಡೋದು ಇಂಪಾಸಿಬಲ್. ನೀವು ಟೆಕ್ನಿಕಲಿ ಅರ್ಥ ಮಾಡಿಕೊಂಡ್ರೆ ಡಾಲರ್ನ ರೀಪ್ಲೇಸ್ ಮಾಡೋದು ಇಂಪಾಸಿಬಲ್. ಹಿಂದಿನಲ್ಲಿ ನಾಮುಮ್ಕಿನೇ ಅಂತ ಹೇಳ್ತಾರೆ, ಆಗದೇ ಇಲ್ಲ. ಯಾಕಂದರೆ ಗೋಲ್ಡಲ್ಲಿ ಹೆಂಗೆ ಟ್ರೇಡ್ ಮಾಡೋಕ್ಕಾಗುತ್ತೆ? ನೀವು ರೀಸೆಂಟ್ಲಿ ನೋಡಿದ್ರಿ, RBI ನಮ್ಮ ಇಂಡಿಯಾಗೆ ಗೋಲ್ಡ್ನ ತರಿಸ್ಕೊಂತು. ಎಷ್ಟು? 1,00,000 kg ಗೋಲ್ಡ್ನ ತರಿಸ್ಕೊಂತು. 1,00,000 kg ಗೋಲ್ಡ್ದು ವ್ಯಾಲ್ಯೂ ಎಷ್ಟು ಹೇಳಿ? ನೀವು ಸುಮ್ಮನೆ 1 kg ಗೆ 1 ಕೋಟಿ ರೂಪಾಯಿ ಅಂದರೆ 1,00,000 kgಗೆ 1,00,000 ಕೋಟಿ. ಸಿಂಪಲ್ ಮ್ಯಾಥ್ಸ್ ಅಲ್ಲ? ನಾವು ವರ್ಷ ಆಯಿಲ್ನ ಎಷ್ಟು ತರಿಸ್ಕೊಂತೀವಿ ಗೊತ್ತಾ? ಅರೌಂಡ್ $130 to $140 billion ಅಷ್ಟು ತರಿಸ್ಕೊಂತೀವಿ. ಇದು ಮುಂಚೆ ಜಾಸ್ತಿ ಇತ್ತು, ಇವಾಗ ರಷ್ಯಾ ಡಿಸ್ಕೌಂಟ್ ಕೊಡ್ತಿರೋದ್ರಿಂದ ಸ್ವಲ್ಪ ಕಮ್ಮಿ ಆಗಿದೆ. $150 ಅಂತಲೇ ಅನ್ಕೊಳ್ಳೋಣ. $150 billion ಅಂದರೆ ಇದ್ರ ರುಪಿ ವ್ಯಾಲ್ಯೂ ಎಷ್ಟು ಗೊತ್ತಾ? 12,750,000 ಕೋಟಿ ಆಯಿಲ್ನ ತರಿಸ್ಕೊಂತೀವಿ ನಾವು. ಈಗ ಮೊನ್ನೆ RBI ಗೋಲ್ಡ್ ತರಿಸ್ಕೊಂಡಿದ್ದ ರೀಸನ್ ಏನಂದರೆ, ನಮ್ಮ ಇಂಡಿಯಾದಲ್ಲಿ ಗೋಲ್ಡ್ನ ಸ್ಟೋರೇಜ್ ಮಾಡೋಕ್ಕೆ ಅಷ್ಟೊಂದು ಫೆಸಿಲಿಟಿ ಇಲ್ಲ ಅಂತ. ಇನ್ನೂ RBI ಇದು ಎಷ್ಟೋ ಗೋಲ್ಡು ಇಂಗ್ಲೆಂಡಲ್ಲೇ ಇದೆ, ಲಂಡನ್ ಗೋಲ್ಡ್ ಎಕ್ಸ್ಚೇಂಜಲ್ಲೇ ಇದೆ. ನೀವು ಯೋಚನೆ ಮಾಡಿ, ಇಷ್ಟು ಗೋಲ್ಡ್ನ ನಾಳೆ ಆಯಿಲ್ ಬೈ ಮಾಡಿದ ತಕ್ಷಣ ಇಷ್ಟು ಗೋಲ್ಡ್ನ ನೀವು ಅಲ್ಲಿ ಕಳಿಸ್ಬೇಕಂದ್ರೆ ಎಷ್ಟು ತಲೆನೋವಾಗುತ್ತೆ. ಈ ಥರ ಟ್ರೇಡ್ ಮಾಡೋಕ್ಕಾಗತ್ತಾ? ನೀವು ಇನ್ನೊಂದೇನೋ ಪರ್ಚೇಸ್ ಮಾಡಿದ್ರಿ, ಆಪಲ್ ಜೊತೆ ಏನೋ ಇದು ಮಾಡಿದ್ರಿ, ಗೂಗಲ್ ಜೊತೆ ಏನೋ ಸರ್ವಿಸಸ್ ಬೈ ಮಾಡಿದ್ರಿ, ಇದನ್ನು ಗೋಲ್ಡಲ್ಲಿ ನಾವು ಸೆಲ್ ಮಾಡೋಕ್ಕಾಗತ್ತಾ? ಆಮೇಲೆ ಜಗತ್ತಿನಲ್ಲಿ ಇರೋ ಗೋಲ್ಡ್ನ ನೀವು ಮಾರ್ಕೆಟ್ ಕ್ಯಾಪ್ ನೋಡಿದ್ರೆ ಅದು $13-14 ಟ್ರಿಲಿಯನ್ ಇದೆ. ಅಮೇರಿಕಾದು ಡೆಟ್ ಮಾರ್ಕೆಟ್ ಇದೆಯಲ್ಲ, ಅಮೇರಿಕಾ ಬಾಂಡ್ ಮಾರ್ಕೆಟ್ ಇದೆಯಲ್ಲ, ಅಮೇರಿಕಾದ ಬಾಂಡ್ ಮಾರ್ಕೆಟ್ ಇರೋದು $30 ಟ್ರಿಲಿಯನ್ ಡೈಲಿ ಟ್ರೇಡ್ ಆಗುತ್ತೆ. ಡೈಲಿ ಯಾರನ್ನ ಬೈ ಸೆಲ್ ಮಾಡ್ತಾನೆ ಇರ್ತಾರೆ. ಗೋಲ್ಡ್ದು ಎಂಟೈರ್ ಮಾರ್ಕೆಟ್ ಕ್ಯಾಪ್ ಇರೋದೇ $13 ಟ್ರಿಲಿಯನ್. ಇದರಲ್ಲಿ 80% ಆಫ್ ದಿ ಗೋಲ್ಡು ಜನಗಳ ಹತ್ರ ಜ್ಯುವೆಲರಿ ಆಗಿದೆ. $13 ಟ್ರಿಲಿಯನ್ ಏನು ಹೇಳಿದೀವಲ್ಲ, ಇದುವರೆಗೂ ಹೊರಗೆ ತೆಗೆದಿರೋ ಗೋಲ್ಡು, ಆಲ್ರೆಡಿ ಎಲ್ಲರ ಹತ್ರ ಇರೋ ಗೋಲ್ಡು $13 ಟ್ರಿಲಿಯನ್. ಅದರಲ್ಲಿ 80% ಆಫ್ ದಿ ಗೋಲ್ಡು ಲಾಕ್ ಆಗಿದೆ. ಅಂದರೆ ಅದು ಡೈಲಿ ಟ್ರಾನ್ಸಾಕ್ಷನ್ ಆಗಲ್ಲ. ನಮ್ಮಂಥ ಒಡವೆಗಳಲ್ಲಿದೆ, ನಮಗಿನ್ನ ಜಾಸ್ತಿ ಸೆಂಟ್ರಲ್ ಬ್ಯಾಂಕ್ಗಳ ಹತ್ರ ಇದೆ. ಸೆಂಟ್ರಲ್ ಬ್ಯಾಂಕ್ಗಳು ಡೈಲಿ ಅದನ್ನು ಬೈಸೆಲ್ ಮಾಡ್ತಾವ. ಅವ್ರು ರಿಸರ್ವ್ಸಲ್ಲಿ ಯಾವಾಗಲೂ ಇಟ್ಕೊಂಡಿರ್ತಾರೆ, ಅವ್ರು ಅದನ್ನು ಟಚ್ಚೂ ಮಾಡಲ್ಲ. ಇನ್ನು ಉಳಿದಿದ್ದೇ 20% ಗೋಲ್ಡು. ಈ 20%ಇಂದ ವ್ಯವಹಾರ ಹೆಂಗೆ ಮಾಡೋಕ್ಕಾಗುತ್ತೆ? ಬೈಸೆಲ್ ಹೆಂಗೆ ಮಾಡೋಕ್ಕಾಗುತ್ತೆ? ಈಗ ಅರ್ಜೆಂಟಿಗೆ ಗೋಲ್ಡ್ ಬೇಕಾಗಿದೆ, ಏನೋ ತಗೊಂಡಿದ್ದೀನಿ ನಾನು, ಸೆಟ್ಲ್ಮೆಂಟ್ ಮಾಡೋಕ್ಕೆ ಬೇಕಾಗಿದೆ, ಎಲ್ಲಿ ಸಿಗುತ್ತೆ ಗೋಲ್ಡು? ಹಳೆ ಕಾಲದ ಥರ ವಾಪಸ್ ತಿರ್ಗಕ್ಕೆ ಚಾನ್ಸೇ ಇಲ್ಲ. ಗೋಲ್ಡಿಂದ ವ್ಯವಹಾರ ಆಗಕ್ಕೆ ಚಾನ್ಸೇ ಇಲ್ಲ, ಇಂಪಾಸಿಬಲ್. ಅಮೆರಿಕಾ ಮೇಲೆ ಸಿಟ್ಟಿದ್ರೆ ಯಾವುದೋ ಇನ್ನೊಂದು ಕರೆನ್ಸಿ ಬರಬೇಕೇ ಹೊರತು ಅಮೇರಿಕನ್ ಡಾಲರ್ನ ರೀಪ್ಲೇಸ್ ಮಾಡೋಕ್ಕಾಗದೇ ಇಲ್ಲ. ಇವ್ರು ಎಷ್ಟೇ ಗೋಗರಿದ್ರು ಕೂಡ ಆಗಲ್ಲ. ಇದರಿಂದ ಗೋಲ್ಡ್ ಕಂಟಿನ್ಯೂಸ್ಲಿ ಮೇಲೋಗಕ್ಕೆ ಚಾನ್ಸ್ ಇಲ್ಲ. ಆಮೇಲೆ ನೀವು ಗೋಲ್ಡ್ದು ಲಾಸ್ಟ್ 200 ವರ್ಷದ ಚಾರ್ಟ್ ತೆಗೆದು ನೋಡಿದ್ರೆ, ನೀವು ಟ್ರೇಡಿಂಗ್ ವ್ಯೂನಲ್ಲೇ ಹೋಗಿ ಗೋಲ್ಡ್ ಚಾರ್ಟ್ ಓಪನ್ ಮಾಡಿದ್ರೆ ಗೋಲ್ಡ್ದು ಚಾರ್ಟ್ ಸಿಗುತ್ತೆ. ಗೋಲ್ಡ್ ಚಾರ್ಟ್ ಬಂದ್ಬಿಟ್ಟು 200 ವರ್ಷದ ಸಿಗುತ್ತೆ ನಿಮಗೆ. ಎಲ್ಲಿಂದ ಅಂದರೆ 1833ಇಂದನೂ ನಿಮಗೆ ಇದ್ರ ಚಾರ್ಟ್ ಸಿಗುತ್ತೆ. 1983ರಿಂದ 1970ರವರೆಗೂ ಗೋಲ್ಡು ಯಾವುದೇ ರೀತಿ ರಿಟರ್ನ್ ಕೊಟ್ಟಿಲ್ಲ. ಆಲ್ಮೋಸ್ಟ್ ಆಲ್ 0 ರಿಟರ್ನ್ ಕೊಟ್ಟಿದೆ. 1972ರಲ್ಲಿ ಸಡನ್ನಾಗಿ ಗೋಲ್ಡ್ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾಕಂದರೆ ನಮ್ಮ ಚಾನಲ್ ನೋಡೋರಿಗೆ ಗೊತ್ತಿರುತ್ತೆ, ಆ ಟೈಮಲ್ಲಿ ಅಮೆರಿಕ ಏನು ಮಾಡ್ತು, ಗೋಲ್ಡ್ಗೂ ಮತ್ತು ಕರೆನ್ಸಿಗೂ ಇರೋ ಲಿಂಕ್ನ ರಿಮೂವ್ ಮಾಡ್ತು. ಆವಾಗಲಿಂದ ಫಿಯೇಟ್ ಕರೆನ್ಸಿ ಉಟ್ಕೊಂತು. ಅವಾಗ ಸಡನ್ಲಿ ಗೋಲ್ಡಿಗೆ ಡಿಮ್ಯಾಂಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಆದರೂ ಡಾಲರ್ನ ಯಾರು ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಮತ್ತೆ ಗೋಲ್ಡ್ ಅಲ್ಲಿಂದ ಕೆಳಗೆ ಬೀಳುತ್ತೆ. ಮತ್ತೆ ಆ ಗೋಲ್ಡ್ ಅಲ್ಲಿಂದ ಕೆಳಗೆ ಬಿದ್ದು 76-77ರಲ್ಲಿ ಸಡನ್ನಾಗಿ ಗೋಲ್ಡ್ ಮೇಲೋಗುತ್ತೆ, ಸಖತ್ ಮೇಲೋಗುತ್ತೆ ಅವಾಗ. ಯಾಕಂದರೆ ಆ ಟೈಮಲ್ಲಿ ಯುದ್ಧ ಆಗ್ತಾ ಇತ್ತು. ಮತ್ತೆ ಅಲ್ಲಿಂದ ಗೋಲ್ಡ್ ಕೆಳಗೆ ಬೀಳುತ್ತೆ. ಎಷ್ಟು ಬೀಳುತ್ತೆ ಅಂದರೆ 65% ಗೋಲ್ಡ್ ಕೆಳಗೆ ಬಿದ್ದಿದೆ. 65% ಗೋಲ್ಡ್ ಫಾಲ್ ಆಗಿದೆ. ನೀವೀಗ ಎಷ್ಟೋ ಜನಕ್ಕೆ ಅನಿಸುತ್ತೆ, ಲಾಸ್ಟ್ 30-40 ವರ್ಷದಿಂದ ಗೋಲ್ಡ್ನ ನೋಡ್ತಿರೋರಿಗೆ ಗೋಲ್ಡ್ ಕೆಳಗೆ ಬಿದ್ದೇ ಇಲ್ಲ, ಬೀಳೋದೇ ಇಲ್ಲ ಅಂತ ಅನಿಸಿದೆ. 65% ಗೋಲ್ಡ್ ಫಾಲ್ ಆಗಿದೆ ಒಂದೇ ವರ್ಷದಲ್ಲಿ. ಅಲ್ಲಿಂದ ಮತ್ತೆ ಗೋಲ್ಡು ಅದೇ ರೀತಿ ಆಟ್ಕೊಂಡ್ಬರುತ್ತೆ. ಈಗ ಯಾರಾದರೂ ನಿಮ್ಗೆ ಜಸ್ಟ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, 1980ನಲ್ಲಿ ಯಾರನ್ನ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿದರೆ ನೆಕ್ಸ್ಟ್ 2008 ಬರೋವರೆಗೂ ಅವ್ರ ರಿಟರ್ನ್ 0. ಸುಮಾರು 30 ವರ್ಷ ಗೋಲ್ಡು 0 ರಿಟರ್ನ್ ಕೊಟ್ಟಿದೆ. 30 ವರ್ಷ ಗೋಲ್ಡ್ 0 ರಿಟರ್ನ್ ಕೊಟ್ಟಿದೆ. ಅದಾದಮೇಲೆ ಮತ್ತೆ ಗೋಲ್ಡ್ ಮೇಲೋಗುತ್ತೆ. 2011ರಲ್ಲಿ ಮತ್ತೆ 45% ಗೋಲ್ಡ್ ಬೀಳುತ್ತೆ ಕೆಳಗಡೆ. ಮತ್ತೆ ಗೋಲ್ಡ್ ಯಾವುದೇ ರೀತಿ ರಿಟರ್ನ್ ಕೊಟ್ಟಿಲ್ಲ. 2011ರಲ್ಲಿ ಎಷ್ಟಿತ್ತೋ ಮತ್ತೆ 2019ರವರೆಗೂ ಅಷ್ಟೇ ಇತ್ತು. ಗೋಲ್ಡ್ ಮೇಲೆ ಹೋಗಲಿಲ್ಲ. ಸಡನ್ನಾಗಿ ಮತ್ತೆ ಕೋವಿಡಿಂದ ಗೋಲ್ಡ್ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ಸಡನ್ಲಿ ಗೋಲ್ಡ್ ಮೇಲೆ ಹೋಗ್ತಾ ಇದೆ.
200 ವರ್ಷದ ಡೇಟಾ ತೆಗೆದು ನೋಡಿದ್ರೆ ಈ ಥರ ಮೇಲೆ ಕೆಳಗೆ ಹೋಗೋದು ಗೋಲ್ಡ್ ಕಾಮನ್ನು. ಬಟ್ ಒಂದ್ಸಲ ಗೋಲ್ಡ್ ಮೇಲೆ ಹೋದರೆ 4-5 ವರ್ಷ ಮೂನೇ ಆಗಿಲ್ಲ. ಇದು ನಾನು ಹೇಳ್ತಿಲ್ಲ, ಡೇಟಾ ಹೇಳ್ತಾ ಇದೆ, ಚಾರ್ಟ್ ಹೇಳ್ತಾ ಇದೆ. ಈಗ ಏನೇನೋ ಕಾನ್ಸ್ಪಿರಸಿ ಥಿಯರಿ ಹೇಳ್ಬೋದು, ಏನಂದರೆ ಡಾಲರ್ ರೀಪ್ಲೇಸ್ ಮಾಡೋಕ್ಕೋಸ್ಕರ ಎಲ್ಲ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತ. ಬಟ್ ಸ್ಟಿಲ್ ಇದು ಇಂಪಾಸಿಬಲ್ ಆಗೋದಿಲ್ಲ. ಯಾಕಂದರೆ ಡಾಲರ್ ಅಷ್ಟು ದೊಡ್ಡ ಮಾರ್ಕೆಟ್. ಈಗ ನಿಮ್ಮ ಹತ್ರ ದೊಡ್ಡ ಇನ್ವೆಸ್ಟರ್ಸ್ ಇದ್ದಾರೆ, ಅವ್ರ ಹತ್ರ ಸಖತ್ತು ಕೋಟ್ಯಾಂತರ ರೂಪಾಯಿ ದುಡ್ಡಿದೆ. ಈಗ ನಮ್ಮ ಹತ್ರ ಏನಾದರೂ ಜಾಸ್ತಿ ದುಡ್ಡಿದ್ರೆ ಏನು ಮಾಡ್ತೀವಿ ನಾವು? ತಗೊಂಡೋಗಿ ಬ್ಯಾಂಕಲ್ಲಿ ಇಡ್ತೀವ? ಸೇಫ್ಟಿ ಆಗಿರ್ಬೇಕಂದ್ರೆ ಏನು ಮಾಡ್ತೀರಾ ನೀವು? ತಗೊಂಡೋಗಿ ಬ್ಯಾಂಕಲ್ಲಿ ಇಡ್ತೀವಿ. ಅದೇ ರೀತಿ ದೊಡ್ಡ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ, ಅವ್ರಿಗೆ ಸೇಫ್ಟಿ ಅಂತ ಕಾಣದೆ US, ಅಮೆರಿಕನ್ ಟ್ರೆಜರಿ ಬಿಲ್ಸಲ್ಲಿ ದುಡ್ಡು ಇಡ್ತಾರೆ. ಯಾಕಂದರೆ ಅದು ಇಂಟ್ರೆಸ್ಟ್ ಕೊಡುತ್ತೆ. ಗೋಲ್ಡ್ ಏನು ಕೊಡುತ್ತೆ? ಗೋಲ್ಡ್ 0 ರಿಟರ್ನ್ ಕೊಡುತ್ತಲ್ವಾ. ಅಂದರೆ ಗೋಲ್ಡ್ ಮೇಲೆ ಹೋಗೋದು ಅಷ್ಟೇ. ಈಗ ನೀವು ನೋಡಿದ್ರಿ 1830ರಿಂದ ಗೋಲ್ಡು 1970 ಇಸ್ವಿವರೆಗೂ 0 ರಿಟರ್ನ್ ಕೊಟ್ಟಿದೆ, ಯಾವುದೇ ರೀತಿ ರಿಟರ್ನ್ ಕೊಟ್ಟಿರಲಿಲ್ಲ. ಮತ್ತೆ ಮೇಲೋಯ್ತು, ಮತ್ತೆ ಕೆಳಗೆ ಬಂತು. ಮತ್ತೆ 1980ಯಿಂದ 2008ವರೆಗೂ ಯಾವುದೇ ರಿಟರ್ನ್ ಕೊಟ್ಟಿರಲಿಲ್ಲ, 0 ರಿಟರ್ನ್. ಮತ್ತೆ 2011ರಿಂದ 2019ವರೆಗೂ ಯಾವುದೇ ರಿಟರ್ನ್ ಕೊಟ್ಟಿರಲಿಲ್ಲ, 0 ರಿಟರ್ನ್. ಇದರಿಂದ ತುಂಬ ಜನ ಏನು ಮಾಡ್ತಾರೆ, ಅವ್ರಿಗೆ ದುಡ್ಡು ಸಿಕ್ಕರೆ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಲ್ಲ, ತಗೊಂಡೋಗಿ ಬಾಂಡಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಟ್ರೆಜರಿ ಬಿಲ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಯಾಕಂದರೆ ಅದು ಇಂಟ್ರೆಸ್ಟ್ ಕೊಡುತ್ತೆ ಅವ್ರಿಗೆ. ಈಗ ಈವನ್ ಗೌರ್ಮೆಂಟ್ ಸೆಕ್ಯೂರಿಟೀಸಲ್ಲೂ ಇನ್ವೆಸ್ಟ್ ಮಾಡ್ತಾರೆ, ನಮ್ಮ ಇಂಡಿಯನ್ ಗೌರ್ಮೆಂಟ್ ಸೆಕ್ಯೂರಿಟೀಸಲ್ಲೂ ಇನ್ವೆಸ್ಟ್ ಮಾಡ್ತಾರೆ. ಇಲ್ಲಿ 7% ಕೊಡ್ತಾರೆ, ಅಲ್ಲಿ ಅಮೆರಿಕಾದಲ್ಲಿ 4% ಕೊಡ್ತಾರೆ. 5 ಇತ್ತು, ಇಂಟ್ರೆಸ್ಟ್ ರೇಟ್ನ ಕಮ್ಮಿ ಮಾಡಿದ್ದಾರೆ, ಈಗ 4.5 ಸಮಥಿಂಗ್ ಆಗಿದೆ. ಇದರಿಂದ ತುಂಬ ಜನ ತಗೊಂಡೋಗಿ ಬಾಂಡಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ನೀವೇ ಯೋಚನೆ ಮಾಡಿ, ಟ್ರಿಲಿಯನ್ ಗಟ್ಟಲೆ ದುಡ್ಡಿರೋರಿಗೆ 1% ಭಾಳ ದೊಡ್ಡ ಅಮೌಂಟ್ ಅಲ್ಲ, ಅದಕ್ಕೆ ಅವ್ರು ಬಾಂಡಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಆಮೇಲೆ ಜಗತ್ತಲ್ಲಿ ಏನೇ ಪ್ರಾಬ್ಲಮ್ ಆಗಲಿ, ಯುದ್ಧ ಆಗಲಿ, ಏನೇ ಆಗಲಿ, ದುಡ್ಡೆಲ್ಲನೂ ಏನಾಗುತ್ತೆ ಗೊತ್ತಾ, ನಮ್ಮ ದೇಶದಲ್ಲಿರೋ ದುಡ್ಡೆಲ್ಲನೂ ತಗೊಂಡೋಗಿ ಡಾಲರಲ್ಲಿ ಇನ್ವೆಸ್ಟ್ ಆಗುತ್ತೆ. ಯಾಕಂದರೆ ಕ್ರೈಸಿಸ್ ಬಂದರೆ ಜನ ನಮ್ಮದೇ ಅಮೆರಿಕಾನ. ನಮ್ಮ RBI ಎಷ್ಟು ಇನ್ವೆಸ್ಟ್ ಮಾಡಿದೆ ಗೊತ್ತಾ ಡಾಲರಲ್ಲಿ? $650 ಬಿಲಿಯನ್ ನಮ್ಮ RBI ಡಾಲರಲ್ಲಿ ದುಡ್ಡು ಇಟ್ಕೊಂಡಿದೆ. $650 ಬಿಲಿಯನ್. ನಮ್ಮ RBI ಗೋಲ್ಡಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದೆ ಗೊತ್ತಾ? 850 ಮೆಟ್ರಿಕ್ ಟನ್ RBI ಹತ್ರ ಗೋಲ್ಡ್ ಇದೆ. 850 ಮೆಟ್ರಿಕ್ ಟನ್ನ ನೀವು ರುಪಿ ಕನ್ವರ್ಟ್ ಮಾಡಿದ್ರೆ 1 ಮೆಟ್ರಿಕ್ ಟನ್ ಅಂದರೆ 1000 kg. 850 ಮೆಟ್ರಿಕ್ ಟನ್ ಅಂದರೆ 8.5 ಲಕ್ಷ kg. 8.5 ಲಕ್ಷ ಅಂದರೆ ಎಷ್ಟು? 100 ಬಿಲಿಯನ್ ಅಷ್ಟೇ. ಬಟ್ US ಡಾಲರಲ್ಲಿ ಇನ್ವೆಸ್ಟ್ ಮಾಡಿರೋದು 650 ಬಿಲಿಯನ್. RBI ಜಾಸ್ತಿ US ಡಾಲರ್ನ ನಂಬುತ್ತೆ. RBI ಅಂತಲ್ಲ, ಎಲ್ಲ ಸೆಂಟ್ರಲ್ ಬ್ಯಾಂಕ್ಗಳು US ಡಾಲರ್ನ ನಂಬ್ತಾರೆ. ಯಾಕಂದರೆ ನಾಳೆ ಒಂದು ದಿವಸ ಸಡನ್ನಾಗಿ ಏನೋ ದುಡ್ಡು ಬೇಕಾಯ್ತು, ಇಲ್ಲಿ ಯಾರೋ ಫಾರಿನ್ ಇನ್ವೆಸ್ಟರ್ಸ್ ದುಡ್ಡು ತಗೊಂಡು ಬಂದು ಇನ್ವೆಸ್ಟ್ ಮಾಡಿದಾರೆ, ನಾಳೆ ಸಡನ್ನಾಗಿ ಅವ್ರು ಹೊರಗೆ ಹೋಗ್ತಿದ್ದಾರೆ ಅಂದರೆ ಅವ್ರಿಗೆ ದುಡ್ಡು ಕೊಡೋಕ್ಕೆ US ಡಾಲರೇ ಬೇಕು. ನೀವು ಹೋಗಿ ಆಯಿಲ್ ತಗೊಂಬರ್ತೀರಲ್ಲ, ಆಯಿಲ್ನ ಎದರಿಂದ ತರ್ತೀರ? ಗೋಲ್ಡಲ್ಲಿ ತರೋಕ್ಕಾಗುತ್ತಾ? US ಡಾಲರಲ್ಲೇ ತರೋಕ್ಕಾಗುತ್ತೆ. ಇವೆಲ್ಲರೂ ಶಾರ್ಟ್ ಟರ್ಮಲ್ಲಿ ಹಿಂಗೆ ಅನಿಸುತ್ತೆ ನಿಮಗೆ ಇದೇ ಸರಿ ಅಂತ, ಬಟ್ ಲಾಂಗ್ ಟರ್ಮಲ್ಲಿ ಇದ್ರ ನೀವು ಬ್ರಾಡಾಗಿ ಯೋಚನೆ ಮಾಡಿದ್ರೆ ನಿಮಗೆ ರಿಯಾಲಿಟಿ ಗೊತ್ತಾಗುತ್ತೆ. ಬಟ್ ಹಂಗಂತ ಗೋಲ್ಡ್ ಬೆಟರ್ ಇನ್ವೆಸ್ಟ್ಮೆಂಟ್ ಅಲ್ಲ ಅಂತ ಹೇಳ್ತಿಲ್ಲ, ಗೋಲ್ಡ್ ಬೆಟರ್ ಇನ್ವೆಸ್ಟ್ಮೆಂಟೇ. ಬಟ್ ಪ್ಲೇ ಮಾಡೋದು ಗೊತ್ತಿರಬೇಕು ನಮಗೆ, ಯಾವಾಗ ಗೋಲ್ಡಲ್ಲಿ ಹೋಗಬೇಕು, ಯಾವಾಗ ನಿಫ್ಟಿಲಿ ಹೋಗಬೇಕು, ಯಾವಾಗ ಸ್ಟಾಕ್ ಮಾರ್ಕೆಟಲ್ಲಿ ಹೋಗ್ಬೇಕಂತ. ಇವಾಗ ಬೆಟರ್ ನಮಗೆ ಸ್ಟಾಕ್ ಮಾರ್ಕೆಟ್ ತೋರಿಸ್ತಾ ಇದೆ, ಮುಂಚೆ ಗೋಲ್ಡ್ ತೋರಿಸ್ತಾ ಇತ್ತು. ನಮ್ಮ ತಲೆಯಲ್ಲಿರೋ ಡೇಟಾ 20 to 30 ಇಯರ್ಸ್ ಅಷ್ಟೇ. ಬಟ್ ಗ್ಲೋಬಲಲ್ಲಿರೋ ಡೇಟಾ 200-300 ವರ್ಷದ ಡೇಟಾ ಇದೆ. ನೀವು ಡೇಟಾನೇ ನಂಬೋದು, ನೀವು ಹಳೆ ಕಾಲದಿಂದ ಏನು ನೋಡ್ಕೊಂಡು ಬಂದಿದ್ದೀರಾ ಅದನ್ನೇ ನಂಬೋದು, ಅದಕ್ಕೆ ಅದನ್ನೇ ಡೇಟಾ ಅಂತಾರೆ. ನಿಮಗೆ ಗೊತ್ತಿಲ್ಲ 200 ವರ್ಷದ್ದು, ಅದಕ್ಕೆ ನೀವು ಅದನ್ನು ನಂಬಲ್ಲ. ಸ್ಟಾಕ್ ಮಾರ್ಕೆಟ್ 200 ವರ್ಷ ಹಳೇದು. ಈಗ ರೀಸೆಂಟ್ಲಿ ಅಮೆರಿಕ ಇಂಟ್ರೆಸ್ಟ್ ರೇಟ್ನ ಕಟ್ ಮಾಡುತ್ತೆ ಅಂತ ಗೊತ್ತಿದ್ದೇನೆ ಗೋಲ್ಡ್ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಗಿದ್ದು. ಯಾಕಂದರೆ ಎಷ್ಟೋ ಜನ ಬಾಂಡಲ್ಲಿ ಏನಕ್ಕೆ ಇನ್ವೆಸ್ಟ್ ಮಾಡ್ತಾರೆ ಅಂದರೆ ಇಂಟ್ರೆಸ್ಟ್ಗೋಸ್ಕರ. ಇಂಟ್ರೆಸ್ಟ್ ಸಿಗಲಿಲ್ಲದ್ರೆ ಅದನ್ನು ತಗೊಂಬಂದು ಗೋಲ್ಡಲ್ಲಿ ಅಥವಾ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಈಗ ಅಲ್ಲಿ 3% ಇಂಟ್ರೆಸ್ಟ್ ಸಿಗ್ತಾ ಇದ್ರೆ ಅದನ್ನು ಮಾರ್ಕೆಟಲ್ಲಿ ತಗೊಂಬರ್ತಾರೆ. ಮಾರ್ಕೆಟಲ್ಲಿ 9 to 12% ಸಿಕ್ಕರೆ ಇವ್ರಿಗೆ 3 ಸಿಕ್ಕಂಗಾಗುತ್ತೆ. ರಿಸ್ಕ್ ತಗೊಂಡಿದ್ದಕ್ಕೆ ರಿವಾರ್ಡ್ ಸಿಕ್ಕಂಗಾಗುತ್ತೆ. ಈಗ ತುಂಬ ಜನ ಏನು ಮಾಡ್ತಾರೆ, ಗೋಲ್ಡಲ್ಲಿ ಹೋಗ್ತಾರೆ. ಬಟ್ ಮೆಜಾರಿಟಿ ಜನ ಸ್ಟಾಕ್ ಮಾರ್ಕೆಟ್ಗೆ ಬರ್ತಾರೆ. ಯಾಕಂದರೆ ಸ್ಟಾಕ್ ಮಾರ್ಕೆಟ್ ಬೆಟರ್ ರಿಟರ್ನ್ ಕೊಡುತ್ತೆ. ಗೋಲ್ಡ್ ಯಾವುದೇ ರೀತಿ ಅಸೆಟ್ ಅಲ್ಲಲ್ಲ, ಗೋಲ್ಡ್ ಏನೇ ಕೆಲಸ ಮಾಡಲ್ಲ, ಯಾವುದೇ ರೀತಿ ಇನ್ಕಮ್ ಬರಲ್ಲ, ಡಿವಿಡೆಂಡ್ ಕೊಡಲ್ಲ, ಇಂಟ್ರೆಸ್ಟ್ ಕೊಡಲ್ಲ. ಗೋಲ್ಡಿಂದ ಯಾವುದೇ ರೀತಿ ಇನ್ಕಮ್ ಬರೋಕ್ಕೆ ಚಾನ್ಸ್ ಇಲ್ಲ. ಗೋಲ್ಡ್ನ ಇನ್ನೊಬ್ಬ ಯಾರನ್ನ ಬೈ ಮಾಡಿದ್ರೆ ಮೇಲೋಗುತ್ತೆ. ಈ ರೀಸನಿಂದ ಏನು ಮಾಡ್ತಾರೆ, ತಗೊಂಬಂದು ಸ್ಟಾಕ್ ಮಾರ್ಕೆಟಲ್ಲಿ ಹಾಕ್ತಾರೆ. ಸ್ಟಾಕ್ ಮಾರ್ಕೆಟ್ ಜಾಸ್ತಿ ರಿಟರ್ನ್ ಕೊಡುತ್ತೆ. ನೀವೇ ನೋಡಿದ್ರಿ 1990ರಲ್ಲಿ ಗೋಲ್ಡ್ ಮತ್ತು ನಿಫ್ಟಿ ಒಂದೇ ಆಗಿತ್ತು. ಅಂದರೆ 1 ಗ್ರಾಮ್ ಗೋಲ್ಡಿಗೆ 1 ನಿಫ್ಟಿ ಬರ್ತಿತ್ತು. ಇವತ್ತು 2 ಗ್ರಾಮ್ ಗೋಲ್ಡ್ಗೆ ನಿಫ್ಟಿ ಬರ್ತಾ ಇದೆ. ಹೋಗ್ತಾ ಅದು 3-4 ಆಗುತ್ತೆ. ಆವ್ರೇಜ್ 3 ಇರುತ್ತೆ, ಯಾವಾಗಲೂ 3-3.5 ಆವ್ರೇಜ್ ಇರುತ್ತೆ. ಅದಕ್ಕಿಂತ ಜಾಸ್ತಿ ಹೋದರೆ ಓವರ್ ವ್ಯಾಲಿಡು, ಅದಕ್ಕಿಂತ ಕೆಳಗೆ ಬಂದರೆ 2-2.5 ಬಂದರೆ ಅಂಡರ್ ವ್ಯಾಲಿಡ್ ಅಂತ. ಈ ವಿಡಿಯೋ ಲೆಂತಿ ಆಗಿರ್ಬೋದು. ಈ ಥರ ಡೀಪ್ ಕಾನ್ಸೆಪ್ಟ್ಗಳು ನಮ್ಮ ಜನಗಳಿಗೆ ಇಷ್ಟ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ನನಗೆ ಇದೆಲ್ಲ ತಿಳ್ಕೊಂಡ್ಲಿ ಅಂತಲೇ ನಾನು ಕಲ್ತ್ಕೊಂಬಂದು ವಿಡಿಯೋ ಮಾಡೋದು. ನಾನು ಇವೆಲ್ಲ ಕಲ್ತ್ಕೊಂಡಿರೋದೆ, ನನಗೆ ಹುಟ್ಟಿದಾಗಲೇ ಇವೆಲ್ಲ ತಲೆಗಿಲಿರಲಿಲ್ಲ. ನಿಮಗೆ ಈ ವಿಡಿಯೋ ಏನು ಅನ್ನಿಸ್ತು ಅಂತ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ. ಯಾಕಂದರೆ ಈ ಥರ ಮತ್ತೆ ವಿಡಿಯೋ ತರೋಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.